ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಭಾರತಕ್ಕೆ ಏಷ್ಯಾ ಕಪ್ ಟ್ರೋಫಿ ಆಗಮನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಭಾರತ ಗೆದ್ದಿದ್ದ ಟ್ರೋಫಿ ಕದ್ದೊಯ್ದಿದ್ದ ಪಾಕಿಸ್ತಾನ ಸಚಿವ ನಖ್ವಿ ತೀವ್ರ ಮುಜುಗರದ ಬಳಿಕ ಕಪ್ ಅನ್ನ ವಾಪಸ್ ಮಾಡಿದ್ದಾರೆ. ತಾಯ್ನಾಡಿಗೆ ಮರಳಿರುವಂತಹ ಏಷ್ಯಾ ಕಪ್ ಹೀರೋಗಳ ಸೆಲೆಬ್ರೇಷನ್ ಜೋರಾಗಿದೆ. ಭಾರತಕ್ಕೆ ಏಷ್ಯಾ ಕಪ್ ಟ್ರೋಫಿ ಬರೋದಕ್ಕೆ ಕ್ಷಣಗಣನೆ. ಏಷ್ಯಾ ಕಪ್ನಲ್ಲಿ ಪಾಕ್ ವಿರುದ್ಧ ಫೈನಲ್ ಪಂದ್ಯ ಗೆದ್ದಿದ್ದ ಭಾರತ ತಂಡದ ಕಪ್ ಕೊನೆಗೂ ವಾಪಸ್ ಆಗ್ತಾ ಇದೆ. ಪಂದ್ಯ ಗೆದ್ದ ಬಳಿಕ ಟ್ರೋಫಿ ಕದ್ದೊಯ್ದಿದ್ದ ಎಸಿಸಿ ಮುಖ್ಯಸ್ಥ ಹಾಗೂ ಪಾಕ್ ಸಚಿವ ಮೊಹಿದ್ದೀನ್ ನಖ್ವಿ ದುಬೈ ಕ್ರಿಕೆಟ್ ಮಂಡಳಿಗೆ ಟ್ರೋಫಿಯನ್ನ ಹಸ್ತಾಂತರಿಸಿದ್ದಾರೆ. ಶೀಘ್ರದಲ್ಲೇ ಈ ಟ್ರೋಫಿ ಬಿಸಿಸಿಐ ಕೈ ಸೇರಲಿದೆ. ಪಂದ್ಯ ಗೆದ್ದ ಬಳಿಕ ಪಾಕ್ ಸಚಿವ ನಖ್ವಿಯಿಂದ ಟ್ರೋಫಿ ಸ್ವೀಕರಿಸುವುದಕ್ಕೆ ಭಾರತ ತಂಡ ನಿರಾಕರಿಸಿತ್ತು. ನಂತರ ನಖ್ವಿ ಭಾರತ ತಂಡ ಗೆದ್ದಿದ್ದ ಟ್ರೋಫಿಯನ್ನ ಕದ್ದೊಯ್ದು ಹೋಟೆಲ್ ಒಂದರ ರೂಮ್ನಲ್ಲಿ ಇಟ್ಟುಕೊಂಡಿದ್ದಾರೆ ಅಂತ ಬಿಸಿಸಿಐ ಆರೋಪಿಸಿತ್ತು. ನಖ್ವಿಗೆ ಎಸಿಸಿ ಮುಖ್ಯಸ್ಥ ಹುದ್ದೆಯಿಂದಲೇ ಗೇಟ್ ಪಾಸ್. ಟ್ರೋಫಿ ಕದ್ದೊಯ್ದು 3 ದಿನ ಡ್ರಾಮಾ ಮಾಡಿದ್ದ ಮೊಹಿದ್ದೀನ್ ನಖ್ವಿಗೆ ಎಸಿಸಿ ಹುದ್ದೆಯಿಂದಲೇ ಗೇಟ್ ಪಾಸ್ ನೀಡುವ ಸಾಧ್ಯತೆಗಳಿವೆ. ಟ್ರೋಫಿ ಬೇಕಂದ್ರೆ ಭಾರತ ತಂಡದ ನಾಯಕ ದುಬೈಗೆ ಬರಲಿ ಅಂತ ನಖ್ವಿ ಉದ್ದಟತನ ತೋರಿದ್ದರು. ಇದಕ್ಕೂ ಮುನ್ನ ಟ್ರೋಫಿ ಬೇಕು ಅಂದ್ರೆ ಭಾರತ ಪ್ರಶಸ್ತಿ ಸಮಾರಂಭ ಆಯೋಜಿಸಲಿ ಅಂತ ಆಗ್ರಹಿಸಿದ್ರು. ಈ ಬಗ್ಗೆ ಎಸಿಸಿ ಸಭೆಯಲ್ಲಿ ನಖ್ವಿ ವಿರುದ್ಧ ಬಿಸಿಸಿಐ ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ಕಿಡಿಕಾರಿದ್ದರು. ಈ ಟ್ರೋಫಿ ಏಷ್ಯನ್ ಕ್ರಿಕೆಟ್ ಮಂಡಳಿ ಆಸ್ತಿ ಎಂದಿದ್ದರು. ನಂತರ ಬಿಸಿಸಿಐ ಕ್ಷಮೆ ಕೇಳಿದ್ದ ನಖ್ವಿ ಈಗ ಟ್ರೋಫಿಯನ್ನ ದುಬೈ ಕ್ರಿಕೆಟ್ ಮಂಡಳಿಗೆ ಹಸ್ತಾಂತರಿಸಿದ್ದಾರೆ. ಶೀಘ್ರದಲ್ಲೇ ಈ ಟ್ರೋಫಿ ಬಿಸಿಸಿಐ ಕೈ ಸೇರಲಿದೆ. ತಿಲಕ್ ವರ್ಮಾ, ಶಿವಂ ದುಬೆ ಕಪ್ ಸೆಲೆಬ್ರೇಷನ್. ಕೈನಲ್ಲಿ ಟ್ರೋಫಿ ಇಲ್ಲದೆ ಟ್ರೋಫಿ ಇರುವಂತೆ ಭಾವಿಸಿ ಮಾಡುವ ಸಂಭ್ರಮ ಆಚರಣೆ. ತಿಲಕ್ ವರ್ಮಾ ತನ್ನ ಸ್ನೇಹಿತರ ಮನೆಯಲ್ಲಿ ಕೈನಲ್ಲಿ ಟ್ರೋಫಿ ಇಲ್ಲದೆ ಮಾಡುವ ಸೆಲೆಬ್ರೇಷನ್ ಇದು. ಪಾಕ್ ವಿರುದ್ಧ ರನ್ ವಿಕ್ರಮನಾಗಿ ಬ್ಯಾಟಿಂಗ್ ಮಾಡಿದ ತಿಲಕ್ ವರ್ಮಾ ಭಾರತಕ್ಕೆ ಗೆಲುವಿನ ತಿಲಕ ಇಟ್ಟಿದ್ದರು. ಮತ್ತೊಂದೆಡೆ ಫೈನಲ್ ಪಂದ್ಯದಲ್ಲಿ ಕ್ಲಾಸ್ ಅಂಡ್ ಮಾಸ್ ಬ್ಯಾಟಿಂಗ್ ಮಾಡಿದ್ದ ಶಿವಂ ದುಬೆ ಪುಟಾಣಿ ಕಪ್ ಎತ್ತಿ ಸಂಭ್ರಮಿಸುವ ವಿಡಿಯೋ ಹಂಚಿಕೊಂಡಿದ್ದಾರೆ. ಇದು ಪುಟಾಣಿ ಟ್ರೋಫಿ, ಆದರೆ ಶೀಘ್ರವೇ ಅಸಲಿ ಟ್ರೋಫಿ ಬಿಸಿಸಿಐ ಕೈ ಸೇರಲಿದ್ದು ಭಾರತ ಆಟಗಾರರು ಸಂಭ್ರಮಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ರಾಜೇಶ್, ಸ್ಪೋರ್ಟ್ಸ್ ಬ್ಯೂರೋ, TV9.